ಯುದ್ಧದಲ್ಲಿ ಕೋಣಗಳನ್ನು ಕಡಿದು ಆ ತಲೆಯನ್ನು ಅದ್ರ ಸುತ್ತ ಇಟ್ಟು ನಾಲ್ಗೆನ ಅದ್ರದ್ದು ಈಚೆ ಎಳೆದು ಅದ್ರ ಮೇಲೆ ಕರ್ಪೂರ ಆ ಕೋಣ ಕಡಿದಿದ್ದ ರಕ್ತ ಎಲ್ಲ ಅವಳಿಗೆ ಅಭಿಷೇಕ. ಆಗ ಇವ್ರಿಗೆ ಆ ಶಾಸ್ತ್ರ ಬರೋದು, ಆ ಫೋರ್ಸ್ ಬರ್ಬೇಕಲ್ಲ. ಈಗ ಸುಮ್ಮನೆ ನನ್ನ ಕೈ ಕೊಟ್ಬಿಟ್ಟು ಯಾರನ್ನ ಕೊಲ್ಲು ಅಂದ್ರೆ ಆಗಲ್ಲ ಸರ್, ನನ್ಗೆ ಆ ಮೂಡ್ ಬರಬೇಕಲ್ಲ. ಆಮೇಲೆ ಯುದ್ಧದಲ್ಲಿ ಸತ್ತವ್ರನ್ನೆಲ್ಲ ರಕ್ತ ತೊಗೊಂಬಂದೆಲ್ಲ ಇವಳಿಗೆ ಹಾಕೋಳು, ಅವಳು ದಂಡಿನ ಮಾರಮ್ಮ. ಸೊ ನೀವು ಯಾವ್ಯಾವ ಊರಲ್ಲಿ ದಂಡಿನ ಮಾರಮ್ಮ ನೋಡ್ತೀರಾ, ಅಲ್ಲಿ ಒಂದು ಯುದ್ಧ ಆಗಿತ್ತು ಆ ಊರಲ್ಲಿ. ಅದು ಒಂದು ಕಾಲದಲ್ಲಿ ಯುದ್ಧ ಆಗಿತ್ತು, ಅದಕ್ಕೆ ಅವಳು ದಂಡಿನ ಮಾರಮ್ಮ ಅಲ್ಲಿರೋದು. ಅದು ದಂಡಿನ ಮಾರಮ್ಮ. ಬಿಸಿಲು ಮಾರಮ್ಮ ಯಾರು ಅಂದರೆ ಈ ಬಿಸಿಲು ಕಾಲದಲ್ಲಿ ಈಗ ಪ್ಲೇಗು ಕಾಲರ ಬಂದು ಸಾಯ್ತಿದ್ರು, ತಂದು ಕೊಡೋದು. ನೀವು ಬಿಸಿಲು ಮಾರಮ್ಮ ನೋಡಿ, ಬಿಸಿ ಮೊಸರು, ತುಪ್ಪ, ಬೇವಿನ ಸೊಪ್ಪು ಇದೇ ಅವಳು ಕೊಡೋದು. ತಂಬಿಟ್ಟು ಯಾವ್ಯಾವ ನಮ್ಮ ದೇಹಕ್ಕೆ ತಂಪಾಗುತ್ತೋ ಅದನ್ನೇ ಅವಳು ಕೊಡೋದು. ಅವಳು ಬಿಸಿಲು ಮಾರಮ್ಮ. ಈ ಪುಟ್ಟ ಮಾರಮ್ಮ ಅಂದರೆ ಯಾರು? ಪುಟ್ಟ ಮಾರಮ್ಮ ಅಂದರೆ ಪುಟ್ಟಿ ನೀವು ಹೊಡ್ಕೊತಾರ ಚಾಟೆ ಹೊಡ್ಕೊಂತಾರೆ. ಅವಳು ಪುಟ್ಟು ಊರಿಂದ ಊರಿಗೆ ಹೋಗಿ. ಸೊ ಹಿಂಗೆ ಒಂದೊಂದು ದೇವ್ರಿಗೂ ಒಂದೊಂದು ಇದಿದೆ. ಎಲ್ಲ ದೇವರು ಒಂದೇ ಅಂತ ತಿಳ್ಕೊಳಂಗಿಲ್ಲ, ಅದಕ್ಕೆ ಒಂದೊಂದು ಹಿಸ್ಟ್ರಿ, ಒಂದೊಂದು ಸ್ಟೋರಿ. ಈ ಮುನೇಶ್ವರ ಯಾರು ಅಂದರೆ ಬಟ್ ಈ ಗಾಡ್ಸ್ ದ ಎಂಟೈರ್ ವಿಧಾನಸೌಧ. ನಿಮ್ಮೂರ್ದು ಏನು ಕಟ್ಟಿದ್ದೀರಿ ನೀವು ಅಂತ ಅಂದಾಗ ಓನ್ ಆರ್ಕಿಟೆಕ್ಚರ್ ಸರ್. ಸೊ ಕೇಳಿದಾಗ ನಮ್ಮ ಮೈಸೂರಿನ ಸಿದ್ಲಿಂಗ ಸ್ವಾಮಿಗಳು ಅವ್ರು ಯಾರು ಅಂತಂದರೆ ಅವರು ಮಹಾರಾಜನ ರಾಜಗುರುಗಳು, ಅವ್ರದ್ದು ಇದೆ ಆರ್ಕಿಟೆಕ್ಚರ್. ಅವರು ಯಾರು ಅಂತ ನಿಮ್ಗೆ ಈಗಿನ ರೆಫರೆನ್ಸಲ್ಲಿ ಹೇಳೋದಾದರೆ ನಮ್ಮ ಅರುಣ್ ಯೋಗಿರಾಜ್ ತಂದೆ ಇವ್ರಿಗೆ ಶಿಷ್ಯರು. ಹೌದು, ಅರುಣ್ ಯೋಗಿರಾಜ್ ತಂದೆ ಅವರೆಲ್ಲ ಪಕ್ಕದ ಮನೆ ಮೈಸೂರು ಅಲ್ಲೇ ಇರೋದು, ಒಂದೇ ಕಡೆ. ಅವರು ಶಿಲ್ಪಿ ಸಿದ್ಧಾಂತ ಸಿದ್ಲಿಂಗ ಸ್ವಾಮಿಗಳನ್ನು ಕರ್ಕೊಂಡ್ಬಂದು ಅವರು ಇಲ್ಲೇ ನೀವು ಡಿಸೈನ್ ನೋಡ್ತಾ ಇದ್ದಾರೆ. ಇದು ಮಾಡಿಬಿಟ್ಟು ಇವತ್ತಿನ ಆಧುನಿಕ ಭಾರತದಲ್ಲಿ ಹಳೆಯ ಶಿಲ್ಪಶಾಸ್ತ್ರದ ಪ್ರಕಾರ ಕಟ್ಟಿದ ಏಕೈಕ ಕಟ್ಟಡ. And this, after independence, this is the first building in the entire country to reflect the Indian architecture. ಹಳೆಯ ಶಿಲ್ಪಶಾಸ್ತ್ರದ ಪ್ರಕಾರ ಕಟ್ಟಿದ ಏಕೈಕ ಕಟ್ಟಡ ಸರ್. ಹೌದು, ಇಂಡಿಪೆಂಡೆನ್ಸ್ ಇದೆ. ಅಲ್ಲಿ 2 ಪಾಯಿಂಟ್ಸ್ ಬರ್ತದೆ ಸರ್. ಹೇಳಿದಂಗೆ ವಾಟ್ ಈಸ್ ಇಮ್ಯಾಜಿನ್ಡ್ ಇಸ್ a 2-story structure in American style. White House model. He says 2 points. ಒಂದು transfer of power is happening from the British to Indians. That is Athara Kacheri to our ಇನ್ನೊಂದು transfer of power is happening from Maharaja to the people of the country. ಹಾಗೆ this structure should represent and overshadow both Athara Kacheri and the Mysore Palace. Is how you imagine this. And I think this becomes. I think these three stories are like makes the things journey very interesting. In one I think we can stick a model. Will generate good interest. There is also the story of Kenya. Our vision in that, and I think we'll explore. But yeah, that's an interesting. Anything to add, sir? ಹನುಮಂತ ಬೆಳೆದ ಮೇಲೆ ಅವ್ರಿಗೆ ಜ್ವರ ಬಂದ್ಬಿಡುತ್ತೆ, ಟೈಫಾಯ್ಡ್ ಯಾವುದು, ಆಗ ಹರಿಸ್ಕೊಳ್ಳೋದು. ನಿನ್ನ ಹೆಸರು ಇರ್ತೀನಿ ವಾಟ್ಸಪ್ ಲೆಟರ್ ಮತ್ತು ಬರೀ ಹನುಮಂತಯ್ಯ ಕೆಂಗಲ್ಗೆ ಹರಿಸ್ಕೊಂಡಿರ್ತಾರೆ. ಕೆಂಗಲ್ ಹತ್ರ ತಿಮ್ಮನಳ್ಳಿನೋ ಎಂಥದೋ ಊರು ಲಕ್ಕಪ್ಪನಹಳ್ಳಿ, ಸೊ ಅಲ್ಲಿ ಹರಿಸ್ಕೊಂಡಿರ್ತಾರೆ. ಅವ್ರು ಬರೀ ಹನುಮಂತಯ್ಯ. ಆಮೇಲೆ ಜ್ವರ ಬಂದು ಬದುಕದೇ ಇಲ್ಲ ಅಂತ ನಮ್ಮ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಹೇಳ್ಬಿಟ್ಟಿರ್ತಾರೆ, ಬದುಕಿದ್ರೆ ನಿನ್ನ ಹೆಸರು ಇಟ್ಕೊಡ್ತೀನಿ ಅಂತ ಕೆಂಗಲ್ ಅಂತ. ಸಮಾಧಿನೂ ಅಲ್ಲೇ ಇರೋದು. ಓದಿದ ಸ್ಕೂಲ್ ಕೆಂಗೇರಿ. He is the first chairman for the Administrative Reforms Commission in the entire country. Set a record of the good governance. That is a credit of our state. What is interesting is that 1908 he is born. 1927 he is studying in Maharaja's College. He is a student, 19 years of age. He goes to the first Congress session in Madras, where he hears Jawaharlal Nehru making a speech for Purna Swaraj. That inspires him at the age of 19. 20 years later, at the age of 39, he is a part of the Constituent Assembly as one of the youngest members drafting the Constitution of India. That was a meteoric rise. In between, he goes to law college in Pune. He goes to jail 7 times. I'll tell you in his many a times. He says the food I had in jail was much better than what I had growing up. Very, very humble background. And his rise to chief ministership, and I think that intellect is like the path. So I think we owe Vidhan sir. In one way, ma'am, for you, I want to be here for the past 25 years. Kengal Hanumantaya is Vidhan Sauda is Kengal Hanumantaya. You may say, what is this, Mr. Shekhar, you are telling that? This is a sheer political will which he brought out.
And he had a lot of troubles also, you see, when during the time of the construction. A lot of hiccups were there because he's building a stately and a grandeur structure. And people said that he's misutilizing, irregularities were there. And again, a committee was formed against him, an inquiry committee, PP Dev, an inquiry committee was formed. And again, it went through overall. But he came before the committee and said, this building represents the sovereign will of the people. And it is a shift of Mysore rule to the people's. These buildings will represent, that is the question. And the judge was so, excited. He observed him, and later on he became an MP and he became the first law minister also. Railway minister. Yes, this is a little photograph of environment with the Maharaja of Mysore. For the last 20 years, the Gyan Shekhar 25 years. Sir, everybody knows. The idea of this morning is do a walking tour in Vidhan Sabha, guided tour. Adikoskara, we have planned a route. But what are our talking points? It's still work in progress. So our idea this morning is to walk us through Vidhan Sabha, in Marbodo, and then we'd love your suggestions. So that's the idea for this morning. We enter from gate number 3. This is a guided walk now Marbodo on every holiday, Sundays. ಮತ್ತೆ on second Saturday. Second and fourth Saturday. ಹೌದು. About 90 minutes, about 2 hours tour. ಇಲ್ಲಿ we thought should be our first spot ಅಂತ. ಹೌದು, ಫಸ್ಟ್ ಬ್ರೀಫಿಂಗ್ ಸ್ಪಾಟ್ ಅಂತ. ಈಗ ಇದು ಬ್ರೀಫಿಂಗ್ ಸ್ಪಾಟ್ ಡೆಮೋಕ್ರಸಿ ಅಂತ ಹೇಳ್ತೀವಲ್ಲ. ಮೈ ಗ್ರ್ಯಾಂಡ್ ಫಾದರ್ ವಾಸ್ ಅ ಫ್ರೀಡಮ್ ಫೈಟರ್. ನಾನು ನಮ್ಮ ತಂದೆಯನ್ನು ಕೇಳಿದೆ. ಹಿ ಹ್ಯಾಡ್ ಅ ವೆರಿ ಖುಷಿ ಜಾಬ್. ಹಿ ವಾಸ್ ಅ ಟೀಚರ್ ಇನ್ ಶಿವಮೊಗ್ಗ 1940s ಅಲ್ಲಿ. ಟು ಬಿ ಅ ಹೈ ಪೇಡ್ ಟೀಚರ್ ಇಸ್ ಅ ಗ್ರೇಟ್ ಜಾಬ್ ಅಲ್ಲ. ನಮ್ಮ ತಂದೆಯನ್ನು ಕೇಳಿದೆ, ಯಾಕೆ ವೈ ಡಿಡ್ ಹಿ ಬಿಕಮ್ ಅ ಫ್ರೀಡಮ್ ಫೈಟರ್ ಅಂತ. ಹಿ ಸೆಡ್ ಗಾಂಧಿ ಮೇಡ್ ಅ ಕಾಲ್ ಟು ದ ನೇಷನ್ ಅಂತ. ಸೊ ಐ ವಾಸ್ ಥಿಂಕಿಂಗ್ 1940s ಅಲ್ಲಿ ದಿಸ್ ಮ್ಯಾನ್, without internet, without social media, to reach the masses of the country, and to have some kind of an influence. But the idea of democracy, what Mahatma Gandhi helped us with. Here we want to showcase the history of our democracy and also our history of parliamentary democracy. This is our first stop. There's the history of the statue. Same replica of what is in Parliament. Yeah, it's in Same replica. So that is our idea with this stuff. It was done by our chairman here, Shankar Murthy Saab, and there was a resolution passed in the house that there is a need of having this Gandhi statue, and thereon it was inaugurated. It was Very much. It is placed between Vikas Soudha and Vidhan Sabha. Legislature and executive. It is in between the legislature and No, it's not like that. It's not like that. No, it's not like that. Sorry, correct you. Both the legislature and the executive is in one room. That was the concept of Kengal Hanumanthaya. And there is the same replica, because the accuracy, the shortages which was there in Vidhan Sabha was tied up by S.M. Krishna. He considered an idea of having another Vidhan Sabha that is called Vikasa Sabha, but where we have 4 floors exclusively for parking, sir, and 4 floors to accommodate the growing ministries. As and when the ministries were growing, that was accommodated here. There are 4 floors of parking. Yeah, that definitely, sir. That was a big problem that S.M. Krishna realized. And moreover, all the other offices of the government was spread out across the Bangalore. In order to bring back in one center, he thought of an idea. We had a printing press. I hope there are senior officers may be knowing it. Printing. That was remote. And there was a wayside here. It was a road here. Actually, this was a stop. That was our first idea. Stop here with the Mahatma Gandhi statue. Look at the complex. In that we will go. ಕ್ರಿಯೆ ಆಗಿದೆ. ನಮ್ಮ ಟೂರಿಸಂ ಕಮಿಷನರ್ ರಾಜೇಂದ್ರ ಅವರು ಮತ್ತು ಸಲ್ಮಾ ಸೆಕ್ರೆಟರಿ ಟೂರಿಸಂ ಡಿಪಾರ್ಟ್ಮೆಂಟ್ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ವರಿಷ್ಠರು ಮತ್ತು ಅದರ ಜೊತೆಗೆ CEO ವಿನಯ್ ಗಲಿ ಟ್ರಾವೆಲ್ಸ್ ಮತ್ತು ಧರ್ಮೇಂದ್ರ ಪ್ರಧಾನ್ ಮೈಸೂರಿನ ಕಥೆಗಳ ಖ್ಯಾತಿ ಇರತಕ್ಕಂಥದ್ದು ಇವೆಲ್ಲರೂ ಕೂಡ ಈ ವಿಧಾನಸೌಧದ ಪರ್ಯಟನೆ ಮಾಡ್ತಾರೆ. ಅಂತಂದರೆ ವಿಧಾನಸೌಧದ ಬಹಳ ಪ್ರಮುಖವಾಗಿರತಕ್ಕಂಥ ಸ್ಥಳಗಳು ಯಾವುದಾದೆಲ್ಲ ಇದೆ. ಮಾನ್ಯ ಸಭಾಧ್ಯಕ್ಷ ನೆನ್ನೆ ತಾನೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದರು ಸಂಬಂಧಪಟ್ಟವರಿಗೆ ಯಾವುದು ಸೂಕ್ತವಾಗಿದೆ ಏನು ಅನ್ನತಕ್ಕಂಥದ್ದು ಮಾಡಿ ಏನಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅಂದರೆ ವಿಧಾನಸೌಧದ ವಿಸಿಟ್ಗೆ
ಈ ಬರತಕ್ಕಂಥ ಯಾರು ಬರಬೇಕು? ಪಬ್ಲಿಕ್, ಸಾರ್ವಜನಿಕರಿಗೆ ರಜೆ ದಿನಗಳಲ್ಲಿ ಮಾತ್ರ, Saturday, Sunday. ಮತ್ತೆ ಸೆಕೆಂಡ್ ಸಾಟರ್ಡೆ ಹೌದು. ಅಷ್ಟು ಮಾತ್ರ ಸೀಮಿತವಾಗಿರತಕ್ಕಂಥದ್ದು. ಒಳಗಡೆ ಬರೋದು ಇನ್ನೂ ತೀರ್ಮಾನ ಆಗಿಲ್ಲ. ಒಟ್ಟಿನಲ್ಲಿ ನೋಡತಕ್ಕಂಥ ಜಾಗಗಳು ಯಾವ್ಯಾವಿದೆ, ಮೊದಲಿಗೆ ನಾವು ಅಲ್ಲಿ ವಿಧಾನಸೌಧದ ಭವ್ಯ ಮೆಟ್ಟಿಲಿಗೆ ಬಂದ್ವಿ, ಫೌಂಡೇಶನ್ ಸ್ಟೋನಿಗೆ ಬಂದ್ವಿ, ಬ್ಯಾಂಕ್ವೆಟ್ ಹಾಲಿಗೆ ಬಂದ್ವಿ, ತದನಂತರ ಕೌನ್ಸಿಲ್ ಹಾಲ್ ಹತ್ರ ಬಂದ್ವಿ, ತದನಂತರ ಮೈಸೂರು ಬಾಗಿಲಿಗೆ ಬಂದು ಅಲ್ಲಿ ಒಳಗಡೆ ಹೋದ್ವಿ ಅಸೆಂಬ್ಲಿ ಹಾಲಿಗೆ. ಅದಾದಮೇಲೆ ನಾವು ತಿರುಗು ಆರ್ಕಿವ್ಸ್ ಹತ್ರ ಹೋದ್ವಿ, ಪವರ್ ಸ್ಟೇಷನ್ ಕೂಡ ಆರ್ಕಿವ್ಸ್ ಅಲ್ಲಿ ಕೆಳಗಡೆ ಇರತಕ್ಕಂಥ ಆರ್ಕಿವ್ಸ್ ಹೋದ್ವಿ. ಈ ನಿಟ್ಟಿನಲ್ಲಿ ಅಲ್ಲಿಂದ ತಿರುಗು ಹೋಗಿ ಎಲ್ಲಿಗೆ ನಾವು ರೋಸ್ ಗಾರ್ಡನ್ ಹತ್ರ ಅಲ್ಲಿಂದ ಒಂದು ವ್ಯೂ ನೋಡಿ ಎಲ್ಲವೂ ಕೂಡ ಸಮಗ್ರವಾಗಿ ನೋಡಿಕೊಂಡು ಇನ್ನು ಯಾವುದಾದ್ರು ಪ್ಲೇಸ್ ಏನೇನು ಅನ್ನತಕ್ಕಂಥದ್ದು ಫೈನಲ್ ಡಿಸಿಷನ್ ಇವತ್ತು ಚೀಫ್ ಸೆಕ್ರೆಟರಿ ನೇತೃತ್ವದಲ್ಲಿ ಮೀಟಿಂಗ್ ನಡೆದಿದೆ. ಆ ಫೈನಲ್ ಡಿಸಿಷನ್ ಔಟ್ಕಮ್ ಯಾವ್ಯಾವ ಪ್ಲೇಸ್ ಅನ್ನೋದಕ್ಕಂಥದ್ದು ಸಮಗ್ರವಾಗಿರೋ ಅಂದರೆ ಸಾರ್ವಜನಿಕರನ್ನು ಮುಕ್ತವಾಗಿ ವಿಧಾನಸೌಧ ನೋಡ್ಬೋದು. ಇದು ಒಂದು ಸ್ಪೀಕರ್ ಇನಿಷಿಯೇಟಿವ್ ಬಂದಮೇಲೆ ಸ್ಪೀಕರು ಕೂಡ ಅಸೆಂಬ್ಲಿನ ಯಾವ ರೀತಿ ಕೊಡತಕ್ಕಂಥ ಏನು ಟಿಕೆಟ್ ಇರುತ್ತೆ ಅದಕ್ಕೆ ಇನ್ನೂ ಅದು ನಿಗದಿ ಆಗಿಲ್ಲ ಸರ್. ಇವತ್ತು ಮೀಟಿಂಗಲ್ಲಿ ನಮಗೆ ಗೊತ್ತಾಗುತ್ತೆ. ಅಂತ ಸಾರ್ವಜನಿಕರಿಗೆ ವಿಧಾನಸೌಧ ಅದೊಂದು ಹತ್ರ ಏನೋ ಅವಕಾಶ ಇದೆ ನೋಡ್ಬೋದು. ಸರ್. ಅವ್ರಿಗೆ ಗೈಡ್ ಇರ್ತಾರ ಮಾಹಿತಿ? ಮೊದಲನೇ ಬಾರಿಗೆ ಗೈಡ್ ಇರ್ತಾರೆ, ಅವ್ರಿಗೆ ಮಾಹಿತಿ. ಗೈಡೆಡ್ ಟೂರ್ಸ್ ಇದೆ, ಅನ್ಗೈಡೆಡ್ ಟೂರ್ಸು ಇದೆ. ಗೈಡೆಡ್ ಟೂರ್ಸ್. ಗೈಡೆಡ್ ಟೂರ್ ಟ್ರೈನ್ ಮಾಡ್ತಾರಂತ, ಟ್ರೈನ್ ಮಾಡಿ ಓಕೆ, ಹೇಳಿ ನಿಮ್ಮ ಹೆಸರು. ಇದರಲ್ಲಿ ಬಹಳ ಪ್ರಮುಖವಾಗಿರತಕ್ಕಂಥ ಘಟ್ಟಗಳನ್ನು ಎಕ್ಸ್ಪ್ಲೈನ್ ಮಾಡಿದ್ದೀವಿ, ವಿಚಾರಗಳನ್ನು ವಿಮನವಾಗಿ ಹೇಳಿದ್ದೀವಿ. ಇನ್ನು ಸರ್ಕಾರದನ್ನು ತೀರ್ಮಾನ ಮಾಡ್ಕೊಂಡು ಇನ್ನು ಬರತಕ್ಕಂಥದ್ದು. ಇನ್ನು ನನಗೆ ಇವತ್ತಿನ ಮಾಹಿತಿ ಬಂದಾಗ ಈಗಾಗಲೇ ಸೆಕ್ಯೂರಿಟಿನ ಕ್ಲಿಯರೆನ್ಸ್ ಮಾಡಿದ್ದಾರೆ, ಆದರೆ ಷರತ್ತುಬದ್ಧವಾಗಿರತಕ್ಕಂಥ ಸೆಕ್ಯೂರಿಟಿ ಕ್ಲಿಯರೆನ್ಸ್. ಥ್ಯಾಂಕ್ ಯು, ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್.